ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿದ್ದೀರಾ? ಹಾಗಿದ್ರೆ ನಿಮಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಖಾಸಗಿ ಫೈನಾನ್ಸ್ ಕಂಪನಿಯ ಆಟೋಪಟೋಕ್ಕೆ ಬೆಚ್ಚ ಬಿದ್ದಿದ್ದಾರೆ ಬಾಡಿಗೆದಾರರು. ಮನೆ ಮಾಲೀಕ ಮಾಡಿದಂತ ತಪ್ಪಿಗೆ ನಿಮಗೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಹಾಗಿದ್ರೆ ಮಾಲೀಕನ ಎಡವಟ್ಟಿಗೆ ಬೀದಿಗೆ ಬಂತು ಬಾಡಿಗೆದಾರರ ಫ್ಯಾಮಿಲಿ. ಏಕಾಏಕಿ ಬಾಡಿಗೆದಾರರನ್ನ ಖಾಲಿ ಮಾಡಿಸಿದ್ದಾರೆ ಫೈನಾನ್ಸ್ ಕಂಪನಿ. ಬಾಡಿಗೆ ಕೊಟ್ಟಿರುವಂತವರು ಮಾಡಿದಂತ ಕೆಲಸಕ್ಕೆ ಬಾಡಿಗೆ ಇರುವಂತ ನಿಮಗೂ ಕೂಡ ಸಂಕಷ್ಟ ಬರುತ್ತೆ. ಇದನ್ನ ನೀವು ನೋಡ್ಲೇಬೇಕಾಗುತ್ತೆ. ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿದ್ರೆ ಬಿಗ್ ಶಾಕಿಂಗ್ ನ್ಯೂಸ್ ಕಾದಿರುವಂತದ್ದು. ಏಕಾಏಕಿಯಾಗಿ ಬಾಡಿಗೆದಾರರನ್ನು ಕೂಡ ಫೈನಾನ್ಸ್ ಕಂಪನಿ ಖಾಲಿ ಮಾಡಿಸಿದೆ. ಶಿವಮೊಗ್ಗದ ಬೊಮ್ಮನಕಟ್ಟೆ ಸಿ ಬ್ಲಾಕ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಮನೆ ಮಾಲೀಕ ಮಾಡಿದಂತಹ ಸಾಲದಿಂದ ಬಾಡಿಗೆದಾರರಿಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ. ನಮ್ದೇನು ತಪ್ಪಿಲ್ಲ ಅಂತ ಗೋಗರೆದ್ರು ಕೂಡ ಫೈನಾನ್ಸ್ ಬಂದಿದ್ರು. ಫೈನಾನ್ಸ್ ಕಂಪನಿ ಕರಗ್ಲಿಲ್ಲ. 4 ಲಕ್ಷ ಕೊಟ್ಟು ಲೀಸ್ ಹಾಕೊಂಡಿದ್ದಂತ ಮಮತಾ ಅನ್ನುವಂತ ಮಹಿಳೆ ಸಾಲ ಪಾವತಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಇದ್ರ ಬಗ್ಗೆ ಮನೆ ಮಾಲೀಕ ತಿಳಿಸಿರೋದಿಲ್ಲ ಯಾವುದೇ ಮಾಹಿತಿಯನ್ನ. ಮನೆ ಮಾಲೀಕನ ಎಡವಟ್ಟಿನಿಂದ ಸಂಕಷ್ಟದ ಸುಳಿಯಲ್ಲಿ ಮಹಿಳೆ ಸಿಲುಕಿದ್ದಾರೆ. ಬಾಡಿಗೆ ಮನೆಯಲ್ಲಿ ಇರುವಂತವ್ರು ಇದನ್ನ ಗಮನಿಸಬೇಕಾಗಿರುತ್ತೆ. ಬಾಡಿಗೆ ಕೊಟ್ಟಿರುವಂತವ್ರು ಮಾಡುವಂತ ಸಮಸ್ಯೆಗಳಿಗೆ ನಿಮ್ಗೂ ಕೂಡ ತಲೆನೋವಾಗಬಹುದು. ಯಾವ ಸಮಯದಲ್ಲಾದ್ರೂ ಕೂಡ ಈ ರೀತಿಯಾಗಿ ಯಾರಾದ್ರೂ ಬಂದು ನಿಮ್ಮನ್ನ ಮನೆ ಖಾಲಿ ಮಾಡಿಸ್ಬೋದು. ಮಾಡಿಸ್ಕೊಂಡಿದ್ದೀನಿ. ಯಾವ ಬ್ಯಾಂಕ್ ಅವ್ರು ಬಂದಿರೋದು? ಏನಂತ? ಕೆನ್ಫಿನ್ ಬ್ಯಾಂಕ್ನವರು ಸರ್. ಎಲ್ಲ ಅವರು ಲಾಸ್ಟ್ ವೀಕೆ ಬಂದಿದ್ರು. ಅವರು ವೆಕೆಟ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ 2-3 ದಿವಸ ಹೋಗಿ ಬಂದಿದ್ದೀನಿ. ಅದೇನ್ ಬ್ಯಾಂಕಿಂಗ್ ಹೋಗಿ ಮಾತಾಡಿ ಬಗೆಹರಿಸಿ ನೋಟಿಸ್ ಅಂಟಿಸಿದ್ದಾರೆ ಅಂತಂದು. ಆದ್ರೆ ಇವ್ರು ನೆಗ್ಲಿಜೆನ್ಸ್ ಮಾಡ್ಕೊಂಡು ಇಲ್ಲ ಹೋಗಿ ಬಂದಿದೀವಿ, ಟೈಮ್ ತಗೊಂಡಿದೀವಿ ಅಂತ ಸುಳ್ಳು ಹೇಳಿದಾರೆ ನಮ್ಮ ಹತ್ರ. ಈಗ ನೋಡಿದ್ರೆ ತಂದು ಸೀದಾ ಹೊರಗೆ ಹಾಕ್ತಾ ಇದ್ದಾರೆ. ಇವ್ರೇನ್ ಮಾಡೋ ಇದಕ್ಕೆ ನಮಗ್ ನೋಡ್ರಿ. ಏನ್ ಮಾಡೋದು ಸರ್? ಎಲ್ಲಿ ಹೋಗಕ್ಕಾಗತ್? ನಾವು ಸಾಲ ಸೂಲ ಮಾಡ್ಕೊಂಡು ನಾಲ್ಕಾಸ್ ಮಾಡ್ಕೊಂಡು ಹೆಂಗಲ್ಲಿ ಬೀದಿ ಹಾಕೊಂಡಿದೀವಿ. ಅದನ್ನು ಬೀದಿಗೆ ತಂದು ನಿಲ್ಸಿಟ್ರು ನಮ್ಮನ್ನ. ಜಯಂತ